ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಫೈನಲ್ ಹತ್ರ ಬರ್ತಾ ಇದ್ದಂತೆ ಸ್ಪರ್ಧಿಗಳ ಅಹಂಕಾರದ ವರ್ತನೆಗಳು ಕೂಡ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಕಳೆದ ವಾರ ಹಿಗ್ಗಾಮುಗ್ಗ ಜಾಡಿಸ್ಕೊಂಡಿದ್ದಂಥ ತ್ರಿವಿಕ್ರಮ್ ದುರಂಕಾರ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಮಾತುಗಳು ಅಥವಾ ಈ ಸ್ಟೋರಿ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಕಳೆದ ವಾರ ಅಷ್ಟೇ ಹೇಳಿದ್ದ, ಇಡೀ ಮನೆಯವರು ಊಟ ಮಾಡಿದ್ದು ನಮ್ಮಿಂದ ಅಂತೇಳಿ, ಅಂದರೆ ನಾವು ದುಡಿದು ನಿಮಗೆ ಊಟ ಹಾಕ್ತೀವಿ ಅನ್ನುವಂಥ ರೀತಿಯಲ್ಲಿ ಒಂದು ಮಾತನ್ನು ತ್ರಿವಿಕ್ರಮ್ ಹೇಳಿದ್ದ. ಇದಕ್ಕೆ ಸ್ವತಃ ಸುದೀಪ್ ಅವರು ಕೂಡ ಕೆಂಡಾಮಂಡರಾಗಿದ್ದು ಹಿಗ್ಗಾಮುಗ್ಗ ಜಾಡಿಸಿ ತ್ರಿವಿಕ್ರಮ್ಗೆ ಮಾಡಿದಂಥ ತಪ್ಪಿನ ಅರಿವನ್ನು ಮೂಡಿಸಿದ್ರು. ಸುದೀಪ್ ಅವರ ಮುಂದೆ ಇಲಿಯಂತೆ ಕೂರುವಂಥ ಇದೇ ತ್ರಿವಿಕ್ರಮ್ ಸುದೀಪ್ ಆ ಕಡೆ ಹೋದ ಬಳಿಕ ಹುಲಿಯಂತೆ ಆಡೋದು ಸಾಮಾನ್ಯ. ಇತ್ತೀಚೆಗೆ ಈಗ ಮತ್ತೆ ಅದೇ ರೀತಿಯಾದಂಥ ಒಂದು ಎಡವಟ್ಟನ್ನು ತ್ರಿವಿಕ್ರಮ್ ಮಾಡಿಕೊಂಡಿದ್ದಾನೆ. ಎಲ್ಲೋ ಒಂದು ಕಡೆ ಭವ್ಯಳನ್ನು ಉತ್ತಮ ಎದುರಾಳಿಯಾಗಿ ಮಾಡಿಕೊಂಡಂತಹ ಈತ ಈಗ ನಾನೇ ಆಕೆಯನ್ನು ಎದುರಾಳಿ ರೀತಿಯಲ್ಲಿ ಬೆಳೆಸಿದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇಲ್ಲಿ ಆಟದ ಶೈಲಿಯನ್ನೇ ಬದಲಾಯಿಸೋದಕ್ಕೆ ನಾನು ಕೆಲಸವನ್ನು ಮಾಡ್ತಿದ್ದೀನಿ, ಮನೆಯಲ್ಲಿರುವಂತಹ ಸದಸ್ಯರನ್ನು ಸ್ಟ್ರಾಂಗ್ ಮಾಡಿದ್ದು ನಾನು ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡ್ತಿದ್ದಾನೆ. ಅಲ್ಲಿಗೆ ಭವ್ಯ ಇವತ್ತು ತ್ರಿವಿಕ್ರಮ್ಗೆ ತಿರುಗಿ ನಿಂತಿದ್ದಾಳೆ. ಈ ರೀತಿ ತಿರುಗಿ ನಿಲ್ಲೋದಕ್ಕೆ ಕಾರಣನೇ ನಾನು ಅನ್ನೋದು ಈತನ ಅಭಿಪ್ರಾಯ ಅಂತೇಳಿ ಅನಿಸ್ತಿದೆ. ಬಹುಶಃ ತ್ರಿವಿಕ್ರಮ್ ದುರಂಕಾರ ಎಲ್ಲಿವರೆಗೆ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಇಂತಹ ದುರಂಕಾರ ಬಿಗ್ ಬಾಸ್ನಲ್ಲಿ ವರ್ಕ್ ಆಗೋದಿಲ್ಲ ಅನ್ನೋದಕ್ಕೆ ಇನ್ನೊಂದು 2 ವಾರದಲ್ಲಿ ಬಹುಶಃ ಉತ್ತರ ಸಿಕ್ಕಿದ್ರೂ ಕೂಡ ಸಿಗ್ಬೋದು, ಅಥವಾ ಅಂತಿಮವಾಗಿ ಉತ್ತರ ಸಿಕ್ಕಿದ್ರೂ ಕೂಡ ಸಿಗ್ಬೋದು. ಯಾಕೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಅಹಂಕಾರನಾದರೂ ಓಕೆ, ದುರಂಕಾರ ಇದೆಯಲ್ಲ, ಇದರಲ್ಲಿ ಹೆಚ್ಚು ದಿನಗಳ ಕಾಲ ಇರೋದಕ್ಕೆ ಸಾಧ್ಯವಿಲ್ಲ. ಈ ದುರಂಕಾರ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದೇ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಈ ಹಿಂದೆಯಿಂದನೂ ಕೂಡ ಇದೆ. ಈಗ ಇನ್ನು ಬಿಗ್ ಬಾಸ್ನ ಫೈನಲ್ಗಿರುವಂಥದ್ದು 3 ವಾರ. ಇಷ್ಟು ಸಮಯ ನಾನಿಲ್ಲಿದ್ದೆ, ಇನ್ನೇನು ದೊಡ್ಡ ವಿಚಾರ ಅಲ್ಲ, ಹೆಂಗೂ ಫೈನಲ್ಗೆ ಹೋಗ್ತೀನಿ, ಟ್ರೋಫಿಯನ್ನು ಗೆಲ್ಲೋದ್ರಲ್ಲಿ ನಾನು ಕೂಡ ರೇಸ್ನಲ್ಲಿದ್ದೀನಿ ಅನ್ನುವಂಥ ದುರಂಕಾರ ಈತನ ತಲೆಗೆ ಏರಿದೆ ಅಂತೇಳಿ ಅನಿಸುತ್ತೆ. ಅದು ಬೇರೆ ಯಾರೂ ಅಲ್ಲ, ಅದೇ ತ್ರಿವಿಕ್ರಮ್. ಹೌದು, ತ್ರಿವಿಕ್ರಮ್ ತಲೆಗೆ ಇಂಥದ್ದೊಂದು ಅಹಂಕಾರ ಏರಿದೆ ಅನ್ನೋದಕ್ಕೆ ಸಾಕ್ಷಿ ಆತ ಆಡ್ತಿರುವಂಥ ಮಾತುಗಳು ಮತ್ತು ಮಾಡ್ತಿರುವಂತಹ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಅಂತೇಳಿ ತ್ರಿವಿಕ್ರಮ್ ಕರೆಸ್ಕೊಂಡಿದ್ದಾನೆ, ಫೈನ್. ಆದರೆ ಇದೇ ಸಂದರ್ಭದಲ್ಲಿ ಆತ ಆ ಸ್ಥಾನಕ್ಕೆ ಗೌರವ ಬರೋ ರೀತಿ ನಡ್ಕೊಬೇಕು, ಜೊತೆಗೆ ಆ ರೀತಿ ಮಾತನಾಡಬೇಕಲ್ವ. ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ತ್ರಿವಿಕ್ರಮ್ ಎಡವಟ್ಟನ್ನು ಮಾಡ್ಕೊಳ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಪದೇ ನನ್ನಿಂದನೇ ಎಲ್ಲ ಆಗ್ತಿರೋದು, ನಾನೇ ಎಲ್ಲದಕ್ಕೂ ಕಾರಣ, ನನ್ನಿಂದನೇ ಅವರು ಮೇಲೆ ಬಂದಿತ್ತು, ಇವ್ರ ಮೇಲೆ ಬಂದಿತ್ತು, ಈ ರೀತಿಯಾದಂಥ ಮಾತುಗಳು. ಮತ್ತು ಕಳೆದ ವಾರ ನೋಡಿ ಮಾತನಾಡಿದ್ದಲ್ಲ, ಊಟಕ್ಕೆ ಸಂಬಂಧಪಟ್ಟಿತ್ತು. ಹೀಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅನವಶ್ಯಕವಾಗಿ ಮಾತನಾಡ್ತಿರೋದು ಈಗ ಈತನಿಗೆ ತುಂಬ ಕಾಸ್ಟ್ಲಿ ಆಗುವಂತೆ ಕಾಣಿಸ್ತಿದೆ. ಕಾರಣ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಿನ ಟಾಸ್ಕ್ಗಳು ನಡೀಲಿಕ್ಕಿದ್ದಾವೆ. ಜೊತೆಗೆ ಈ ಟಾಸ್ಕ್ ಹೇಗಿರ್ತದೆ ಅಂತ ಹೇಳಿದ್ರೆ ಒಂದು ರೀತಿ ರಣರಂಗವಾಗಿ ಬದಲಾಗಿ ಹೋಗುತ್ತೆ ಅನ್ನೋದನ್ನು ಬಿಗ್ ಬಾಸ್ ಆರಂಭದಲ್ಲೇ ಸೂಚನೆಯನ್ನು ಕೊಟ್ಟಿದ್ದರು. ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ಟಿಕೆಟ್ಟು ಫೈನಲ್, ಅಂದರೆ ಫೈನಲ್ಗೆ ಹೋಗುವಂಥ ಟಿಕೆಟನ್ನು ಪಡೆಯುವಂಥ ಉದ್ದೇಶದಿಂದ ಟಾಸ್ಕನ್ನು ರೂಪಿಸಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ತ್ರಿವಿಕ್ರಮ್ ಈ ಟಿಕೆಟನ್ನು ಪಡೆಯುವಂಥ ಸಂದರ್ಭದಲ್ಲಿ ಎದುರಾಳಿಗಳನ್ನು ಹೇಗೆ ಮಣಿಸಬೇಕು ಅನ್ನೋದನ್ನು ಚಾಣಕ್ಷತನದಿಂದ ಮಣಿಸುವ ಬದಲು ತನ್ನ ನಾಲಿಗೆ ಮೂಲಕ ಮಣಿಸುವಂಥ ಕೆಲಸವನ್ನು ಮಾಡ್ತಿರೋದು ಎಲ್ಲೋ ಒಂದು ಕಡೆ ಉಲ್ಟಾ ಹೊಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಕಳೆದ ವಾರವೂ ಅಷ್ಟೇ, ಶನಿವಾರದ ಸಂಚಿಕೆಯಲ್ಲಿ ಮತ್ತು ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಕೈಯಲ್ಲಿ ಹಿಗ್ಗಾಮುಗ್ಗ ಜಾಡಿಸ್ಕೊಂಡಿದ್ದಂತಹ ಇದೇ ತ್ರಿವಿಕ್ರಮ್ಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಶನಿವಾರದ ಸಂಚಿಕೆಯಲ್ಲಿ ಈ ಮನೆಯ ಸದಸ್ಯರೆಲ್ಲರೂ ಕೂಡ ಲಕ್ಸುರಿ ಟಾಸ್ಕ್ಗೋಸ್ಕರ ಟಾಸ್ಕ್ ಆಡಬೇಕಲ್ವ ಅನ್ನೋಂತಹ ತೀರ್ಮಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ದಿನಸಿ ಟಾಸ್ಕ್ಗಳನ್ನು, ಅಂದರೆ ದಿನಸಿಗಳನ್ನು ಪಡೆಯುವಂಥ ಉದ್ದೇಶದಿಂದ ಟಾಸ್ಕನ್ನು ಕೊಡ್ತಾರಲ್ಲ, ಆಗ ತ್ರಿವಿಕ್ರಮ್, ರಜತ್, ಭವ್ಯ ತಾವೇ ಅತ್ಯುತ್ತಮ ಅನ್ನುವಂಥ ವರಸೆಯಲ್ಲಿ ಮಾತನಾಡಿದರು. ತ್ರಿವಿಕ್ರಮ್ ಅಂತೂ ಹನುಮಂತನ ಮುಂದೆ ಇಷ್ಟು ದಿನ ಮನೆಗೆ ಊಟ ತಂದು ಹಾಕಿದ್ದೀವಿ, ಈ ಬಾರಿ ನೀವು ನಮಗೆ ಊಟ ಹಾಕಿ ಅಂತೇಳ್ಬಿಟ್ಟು ಬಿಲ್ಡಪ್ಪನ್ನು ಕೊಟ್ಟಿದ್ದ. ಈ ಎಲ್ಲ ವಿಚಾರಗಳನ್ನು ಹಿಡ್ಕೊಂಡು ಸುದೀಪ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ರು. ಪರೋಕ್ಷವಾಗಿ ತ್ರಿವಿಕ್ರಮ್ ಅವರ ದುರಹಂಕಾರದ ಮಾತುಗಳನ್ನೇ ಟೀಕೆ ಮಾಡಿದರು. ನಿಮ್ಮ ವ್ಯಕ್ತಿತ್ವ ಅಹಂಕಾರದ ವ್ಯಕ್ತಿತ್ವ ಅಲ್ಲದೆ ಇನ್ನೇನು ಅನ್ನೋದನ್ನು ಕೂಡ ಎಚ್ಚರಿಕೆ ರೂಪದಲ್ಲಿ ಕೇಳಿದರು. ಇದೇ ಮಾತನ್ನು ಬೇರೆ ಸ್ಪರ್ಧಿ ನಿಮಗೆ ಹೇಳಿದರೆ ನಿಮಗೆ ಹೇಗೆ ಅನಿಸುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದರು. ಇನ್ನೊಂದು ಕಡೆ ಭವ್ಯ ಅವರು ಹನುಮಂತನನ್ನು ಟಾಸ್ಕ್ಗೆ ಆಯ್ಕೆ ಮಾಡಲು ನೀಡಿದಂಥ ಕಾರಣವನ್ನು ಕೂಡ ಸುದೀಪ್ ಕಟುವಾಗಿ ಟೀಕೆ ಮಾಡಿದರು. ಹನುಮಂತನನ್ನು ಕೂಡ ಪ್ರಶ್ನೆಯನ್ನು ಮಾಡಿದರು. ತ್ರಿವಿಕ್ರಮ್ ಅಂತಹ ಒಂದು ಮಾತನಾಡಿದಾಗ ನೀವು ಯಾಕೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ಅಂತಲೂ ಕೂಡ ಕೇಳ್ತಾರೆ. ಅಂದರೆ ಇಂಥವ್ರಿಗೆ ಅಲ್ಲಲ್ಲೇ ಕೊಡಬೇಕು ಅಂತೇಳಿ, ಅದರಲ್ಲೇನು ಡೌಟೇ ಇಲ್ಲ, 100ಕ್ಕೆ 100 ಕೊಡಬೇಕು. ಇಂಥವರ ಅಹಂಕಾರ ದುರಂಕಾರ ಹೆಚ್ಚಾದಾಗ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಇಷ್ಟಕ್ಕೆ ತ್ರಿವಿಕ್ರಮ್ ದುರಂಕಾರದ ಮಾತುಗಳು ನಿಂತಿಲ್ಲ.
ಇದಕ್ಕೂ ಹಿಂದೆಯೂ ಕೂಡ ಸಾಕಷ್ಟು ಸಲ ಇದೇ ರೀತಿಯಾಗಿದೆ, ಇತ್ತೀಚೆಗೆ ಹೆಚ್ಚಾಗ್ತಿದೆ. ಫೈನಲ್ಗೆ 3 ವಾರ ಇರುವಾಗ ತ್ರಿವಿಕ್ರಮ್ ಜ್ಞಾನೋದಯ ಆಗಿದೆ ಅಂತ ಹೇಳಿ ಅನಿಸುತ್ತೆ. ನಾನು ಒಂಟಿಯಾಗಿ ಆಟ ಆಡಿ ಕಪ್ಪನ್ನು ಗೆಲ್ಲಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರುವಂತೆ ಕಾಣಿಸ್ತಿದೆ. ಇದಕ್ಕೆಲ್ಲ ಕಾರಣ ಅವರ ಫ್ಯಾಮಿಲಿ. ತ್ರಿವಿಕ್ರಮ್ ತಾಯಿ ಆಗಮಿಸಿ ಎಚ್ಚರಿಕೆಯನ್ನು ಕೊಡ್ತಾರೆ. ಭವ್ಯ ಅವರು ಸ್ವಾರ್ಥ ತೋರಿಸ್ತಿದ್ದಾರೆ ಎಂಬಂಥ ಅರ್ಥದಲ್ಲಿ ಮಾತನಾಡಿರ್ತಾರೆ. ಇದರಿಂದ ಅಲರ್ಟ್ ಆಗಿರುವಂಥ ತ್ರಿವಿಕ್ರಮ್ ಭವ್ಯನಿಂದ ದೂರ ಆಗುವಂಥ ಪ್ರಯತ್ನದಲ್ಲಿ ಇದ್ದಾನೆ. ಈ ಮಧ್ಯೆ ತ್ರಿವಿಕ್ರಮ್ ಆಡಿದಂಥ ಮಾತುಗಳು ಚರ್ಚೆಯನ್ನು ಹುಟ್ಟುಹಾಕಿದ್ದಾವೆ. ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆಯ ಬಾಂಧವ್ಯ ಇತ್ತು. ಇಬ್ಬರು ಒಟ್ಟಾಗಿ ಸಮಯವನ್ನು ಕಳೀತಾ ಇದ್ರು. ಒಬ್ಬರ ನೆರಳು ಒಬ್ಬರ ಮೇಲೆ ಇತ್ತು. ಇತ್ತೀಚೆಗೆ ಕುಟುಂಬದವರು ಬಂದಾಗ ತ್ರಿವಿಕ್ರಮನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲ, ಸುದೀಪ್ ಕೂಡ ಇಂದನೂ ಕೂಡ ಇದೇ ವಿಚಾರವನ್ನು ಸಲಹೆ ರೂಪದಲ್ಲಿ ಕೊಡುವಂಥ ಕೆಲಸವನ್ನು ಸುದೀಪ್ ಮಾಡಿರ್ತಾರೆ. ಈಗ ತ್ರಿವಿಕ್ರಮ್ ಇದನ್ನು ಅಳವಡಿಸಿಕೊಂಡಿದ್ದಾನೆ. ಕೇವಲ ಅಳವಡಿಸಿಕೊಂಡಿದ್ದರೆ ಓಕೆ ಫೈನ್, ಬಟ್ ಭವ್ಯ ಬಳಿ ಆದಷ್ಟು ಕಟುವಾಗಿ ನಡೆದುಕೊಳ್ಳುವಂಥ ಪ್ರಯತ್ನದಲ್ಲಿ ತ್ರಿವಿಕ್ರಮ್ ಇದ್ದಾನೆ. ಇದನ್ನು ನೇರವಾಗಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾನೆ. ಇದು ಭವ್ಯಗೆ ಬೇಸರ ಮೂಡಿಸಿದೆ. ಕಲ್ಲು ಹೃದಯ ಮಾಡಿಕೊಂಡಂಥ ತ್ರಿವಿಕ್ರಮ್ ನಿರ್ಧಾರದಿಂದ ಹಿಂದೆ ಸರಿಯುತ್ತಿಲ್ಲ ಅನ್ನೋದು ಇಲ್ಲಿ ಒಂದು ಅಂಶ. ಆದರೆ ಭವ್ಯ ಇಲ್ಲಿವರೆಗೂ ಬರೋಕೆ ತ್ರಿವಿಕ್ರಮ್ ಕಾರಣನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಹೀಗೊಂದು ಪ್ರಶ್ನೆಯನ್ನು ಹುಟ್ಟುಹಾಕುವಂಥ ಮಾತನಾಡಿದ್ದು ಬೇರೆ ಯಾರಲ್ಲ, ಇದೇ ದುರಂಕಾರಿ ತ್ರಿವಿಕ್ರಮ್ ಹಾಗೂ ರಜತ್ ಕುಳಿತು ಮಾತನಾಡುತ್ತಿದ್ದಂಥ ಸಂದರ್ಭದಲ್ಲಿ ಮನೆಗೆ ಬಂದು ಕಾಂಪಿಟೇಟರ್ನ ರೆಡಿ ಮಾಡಿ ಆಪೋಸಿಟ್ ಬಿಟ್ಟುಕೊಂಡಂತೆ ಆಯಿತು ಅಂತಲೂ ಕೂಡ ತ್ರಿವಿಕ್ರಮ್ ಹೇಳ್ತಾನೆ. ಅಂದರೆ ಭವ್ಯನ ಒಳ್ಳೆಯ ಎದುರಾಳಿಯನ್ನಾಗಿ ಮಾಡಿ ಈಗ ಅವರ ಎದುರೇ ನಿಲ್ಲುವಂತೆ ಮಾಡಿದ್ದು ನಾನು ಅಂತ ಅರ್ಥದಲ್ಲಿ ಮಾತನಾಡಿದ್ದಾನೆ. ಅಂದರೆ ಭವ್ಯ ಈ ಹಂತಕ್ಕೆ ಬರೋದಕ್ಕೆ ನಾನೇ ಕಾರಣ ಅಂತೇಳಿ, ನನ್ನ ಜೊತೆ ಇರೋದಕ್ಕೆ ಭವ್ಯ ಇಲ್ಲಿವರೆಗೆ ಬಂದಿದ್ದಾರೆ ಅನ್ನೋದು ತ್ರಿವಿಕ್ರಮ್ ಮಾತಿನ ಅರ್ಥ. ಬಹುಶಃ ಇಲ್ಲಿ ಭವ್ಯ ನಾನಿಲ್ಲದಿದ್ದರೆ ಯಾವತ್ತೋ ಹೊರಗಡೆ ಹೋಗ್ತಿದ್ರು ಅನ್ನೋದು ಈತ ಮಾತನಾಡ್ತಿರುವಂಥದ್ದು. ಆದರೆ ಈ ವಿಚಾರ ಏನಾದರೂ ಭವ್ಯಗೆ ಕೇಳಿಸ್ತು ಅಥವಾ ಗೊತ್ತಾಯಿತು ಅಂತ ಹೇಳಿದ್ರೆ ಭವ್ಯಳ ಉತ್ತರ ಬೇರೆ ರೀತಿಯೇ ಇರುತ್ತೆ ಅನ್ನೋದರಲ್ಲಿ ಡೌಟೇ ಬೇಡ. ತ್ರಿವಿಕ್ರಮ್ ಸಪೋರ್ಟ್ನಿಂದ ಭವ್ಯ ಇಲ್ಲಿವರೆಗೆ ಬಂದಿದ್ದಾಳೆ ಅನ್ನೋದು ತಪ್ಪಾಗುತ್ತೆ. ಇಬ್ಬರು ಕೂಡ ಹಾಗಾದರೆ ಭವ್ಯನೂ ಕೂಡ ಹೇಳ್ಬೋದಲ್ವಾ, ನನ್ನ ಜೊತೆಗೆ ಇದ್ದಿದ್ದರಿಂದ ತ್ರಿವಿಕ್ರಮ್ ಇಲ್ಲಿವರೆಗೆ ಬಂದ, ಆತನಿಗೊಂದು ಕಂಟೆಂಟ್ ಸಿಗ್ತಿತ್ತು, ಆತ ನನ್ನ ಜೊತೆಗೆ ಇದ್ದಿದ್ದು ಒಂದು ಕಂಟೆಂಟಿಗೋಸ್ಕರ ಅನ್ನುವಂಥ ಮಾತನ್ನು ಆಕೆಯೂ ಕೂಡ ಹೇಳ್ಬೋದಲ್ವಾ. ಅದು ವಾಸ್ತವ ಕೂಡ ಅಲ್ವಾ. ತ್ರಿವಿಕ್ರಮ್ಮು ಏನು ದೊಡ್ಡ ಪುಡಾಂಗೂ ಕೂಡ ಅಲ್ಲ, ಆಟದ ವಿಚಾರದಲ್ಲಿ ದೊಡ್ಡ ಚಾಣಕ್ಯನೂ ಕೂಡ ಅಲ್ಲ, ನಾಲಿಗೆಯ ವಿಚಾರದಲ್ಲಿ ಕಂಟ್ರೋಲ್ ಇಲ್ಲದವ ಅನ್ನೋದರಲ್ಲಿ ಡೌಟೇ ಇಲ್ಲ. ಸಾಕಷ್ಟು ಸಲ ಇದೇ ರೀತಿ ನಾಲಿಗೆಯನ್ನು ಹರಿಬಿಟ್ಟಂತಹ ತ್ರಿವಿಕ್ರಮ್ ವಿವಾದದಲ್ಲಿ ಸಿಲುಕಿಕೊಂಡಿದ್ದ, ಜೊತೆಗೆ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡಿಕೊಂಡಿದ್ದ. ಈ ಹಿಂದೆ ಶಿಶಿರ್ ಕೂಡ ಹಿಗ್ಗಾಮುಗ್ಗ ಇದೇ ತ್ರಿವಿಕ್ರಮ್ಗೆ ಜಾಡಿಸಿದ್ದು ಕೂಡ ಇದೆ. ತಪ್ಪು ಮಾಡಿದಾಗ ಪ್ರತಿ ವಾರದಲ್ಲಿ ಏನಾದರೂ ಒಂದು ಎಡವಟ್ಟನ್ನು ಮಾಡಿಕೊಳ್ಳುವಂಥ ಈತ ಹಿಗ್ಗಾಮುಗ್ಗ ಉಗ್ಗಿಸ್ಕೊಂಡಿದ್ದು ಕೂಡ ಇದೆ. ಎಷ್ಟೇ ಉಗ್ಗಿಸ್ಕೊಂಡ್ರೂ ಕೂಡ ಸುದೀಪ್ ಎದುರುಗಡೆ ತಲೆ ಕೆಳಗೆ ಹಾಕಿ ಕೂರುವಂಥ ತ್ರಿವಿಕ್ರಮ್ ಸುದೀಪ್ ಅವರು ಆ ಕಡೆ ಹೋದ ಬಳಿಕ ತಾನೇ ದೊಡ್ಡ ರಾಜ, ತಾನೇ ದೊಡ್ಡ ಬಿಲ್ಡಪ್ ಹೀರೋ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡುವಂಥದ್ದು ಎಲ್ಲದೂ ಕೂಡ ಕಾಣಿಸುತ್ತೆ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಇಲ್ಲಿ ತ್ರಿವಿಕ್ರಮ್ ಆಟ ಆಡದೆ ಹೋದರೆ ಇನ್ನೆರಡು ವಾರದಲ್ಲಿ ಹೊರಗಡೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಇರೋದಿನ್ನು 3 ವಾರದಲ್ಲಿ ಇಂತಹ ದುರಂಕಾರದ ವರ್ತನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ವೀಕ್ಷಕರು ಸಹಿಸೋದಿಲ್ಲ ಅನ್ನೋದನ್ನು ತ್ರಿವಿಕ್ರಮ್ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ನಿಮಿಷ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಮಾತನಾಡುವಂಥ ಪ್ರತಿ ಮಾತು ಕೂಡ ತುಂಬ ಮುಖ್ಯವಾಗಿರ್ತದೆ. ಯಾಮಾರಿ ಈ ರೀತಿಯಾದಂಥ ಮಾತುಗಳನ್ನು ಆಡಿದರೆ ಅದು ವಾಪಸ್ ಮುಳ್ಳಾಗಿ ಬಂದು ಚುಚ್ಚುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ತ್ರಿವಿಕ್ರಮ್ನ ಈ ಮಾತುಗಳನ್ನು ಕೇಳಿಸಿದ್ರೆ, ಈ ಮಾತುಗಳನ್ನು ಕೇಳಿದ ಬಳಿಕ ನಿಮಗೆ ಏನು ಅನ್ನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.